ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಬ್ಬು, ಈ ಸಲ ಅಪ್ಪನ ಬರ್ತ್ಡೇನ ಫುಲ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಅದಕ್ಕೋಸ್ಕರ ಏನೇನು ವ್ಯವಸ್ಥೆ ಬೇಕು ಎಲ್ಲ ಮಾಡ್ಕೋಬೇಕು. ಅಪ್ಪಂಗೆ ದೊಡ್ಡದಾಗಿ ಸರ್ಪ್ರೈಸ್ ಕೊಡಬೇಕು. ಅದೆಲ್ಲ ಓಕೆ ಮೇಡಮ್, ಆದ್ರೆ ಯಜಮಾನ್ರಿಗೆ ಈ ಆಡಂಬರಗಳೆಲ್ಲ ಇಷ್ಟ ಆಗಲ್ಲ. ಆಡಂಬರನ? ಬರ್ತ್ಡೇನ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಆಡಂಬರ ಎಲ್ಲಿಂದ ಆಗುತ್ತೆ ಸುಬ್ಬು? ಶ್ರೀಮಂತಿಕೆ ಇದೆ ಅಂದ ಮಾತ್ರಕ್ಕೆ ಸಂತೋಷ ಪಡೋದೇ ತಪ್ಪ. ಇದು ಆಡಂಬರ ಆಗ್ಬಾರ್ದು, ಸಂಭ್ರಮ ಆಗ್ಬೇಕು. ಎಲ್ರು ಖುಷಿಯಿಂದ ಕೂತು ಕುಪ್ಪಳಿಸ್ಬೇಕು. ಅಪ್ಪನ ಸಂತೋಷಕ್ಕೋಸ್ಕರ ನಾವೆಲ್ಲರೂ ಅವ್ರ ಜೊತೆಗಿದ್ದು ಅವ್ರ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಬೇಕು. ಸರಿ ಮೇಡಮ್, ನೀವು ಹೇಳ್ತಾ ಇರೋದು ಕೇಳಿದ್ರೆ ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಯಜಮಾನ್ರು ಹುಟ್ಟಿದಪ್ಪ ಅಂದ್ರೆ ನಮಗೊಂದು ದೊಡ್ಡ ಹಬ್ಬ ಇದ್ದಂಗೆನೆ. ಮೇಡಮ್, ಯಜಮಾನ್ರ ಹುಟ್ಟಿದ ಹಬ್ಬಕ್ಕೆ ಒಂದ್ ಕಡೆ ಅನ್ನದಾನ ನಡೀತಾ ಇರುತ್ತೆ, ರಕ್ತದಾನ ನಡೀತಾ ಇರುತ್ತೆ, ಇನ್ನೊಂದ್ ಕಡೆ ದೇವ್ರ ಪೂಜೆ ನಡೀತಾ ಇರುತ್ತೆ. ಯಜಮಾನ್ರು ಅದೇ ಸಾಕು, ಇದೆಲ್ಲ ಬೇಡ, ಸಿಂಪಲ್ ಆಗಿ ಮಾಡೋಣ ಅಂತ ಹೇಳ್ತಾರೆ ಮೇಡಮ್. ಅದಕ್ಕೇನ್ ಮಾಡೋದು? ಇದೆಲ್ಲ ಅಪ್ಪನ ಫ್ಯಾನ್ಸ್ ಅವ್ರಿಗೋಸ್ಕರ ಮಾಡೋ ಸೇವೆಗಳು ಸುಬ್ಬು. ಆದ್ರೆ ನಾವ್ ಅಪ್ಪಂಗೋಸ್ಕರ ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ಬೇಕಲ್ವಾ? ನನಗ್ ಗೊತ್ತಿಲ್ಲ. ಅಪ್ಪನ ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡ್ಲೇಬೇಕು. ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಪಿಸ್ಲೇಬೇಕು. ಸರಿ ಮೇಡಮ್, ಹಂಗಂದ್ರೆ ಸರ್ಪ್ರೈಸ್ ಅಂತೆಲ್ಲ ಏನು ಮಾಡೋದು ಬೇಡ, ಯಜಮಾನ್ರು ಪರ್ಮಿಷನ್ ತಗೊಂಡೆ ಸೆಲೆಬ್ರೇಟ್ ಮಾಡೋಣ. ಸರಿ ಆಯ್ತು, ನೀನ್ ಈಗಲೇ ಅಪ್ಪನ್ ಕಾಲ್ ಮಾಡಿ ಪರ್ಮಿಷನ್ ತಗೋ. ಕಾಲ್ ಮಾಡೋದು ಬೇಡ ಮೇಡಮ್, ನಾನು ಹೆಂಗೂ ಇವಾಗ ಅಲ್ಲಿ ಹೋಗ್ತೀನಲ್ಲ, ಯಜಮಾನ್ರ ಹತ್ರನೇ ಡೈರೆಕ್ಟಾಗಿ ಮಾತಾಡ್ತೀನಿ. ಅಣ್ಣ, ಈ ಮಾತನ್ನ ನೀನು ಹೇಳ್ತಾ ಇದೀಯಾ? ಹೌದು, ನನಗಂತೂ ನಂಬೋಕೆ ಆಗ್ತಿಲ್ಲ. ಯಾಕಪ್ಪ ನಾನು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋಬಾರ್ದ? ನನಗೂ ಕುಟುಂಬ ಇದೆ, ಬಂಧು ಬಳಗ ಇದ್ದಾರೆ, ಹತ್ರದವ್ರು ಇದ್ದಾರೆ. ಅವ್ರ ನಡುವೆ ನಾನು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಬಾರ್ದ? ಏನಣ್ಣ ಹೀಗೆ ಹೇಳ್ತೀಯ ನೀನು? ಅಲ್ಲ, ನಿನ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ನಾವೆಲ್ಲ ತುದಿಗಳಲ್ಲಿ ನಿಂತಿರ್ತೀವಿ. ಆದ್ರೆ ಈ ಸಲನೇ ನಾವು ಬೇಡ್ಕೊಳ್ದೆ ವರ ನಮಗೆ ಸಿಕ್ಕಿರೋ ಆಗಿದೆ. ನೋಡು, ದೇವರು ತಾನಾಗೆ ಬಂದು ವರ ಕೊಟ್ರೆ ಆಶ್ಚರ್ಯ ಆಗುತ್ತೆ ಇಲ್ವೋ? ಹಾಗಿದ್ರೆ ದೊಡ್ಡಪ್ಪನ ಬರ್ತಡೇನ ಸೂಪರ್ ಆಗಿ ಮಾಡ್ಬೇಕು. ಎಲ್ಲದನ್ನು ನಾನೇ ಮುಂದೆ ನಿಂತು ನೋಡ್ಕೊಂತೀನಿ. ಈ ತರ್ಲೆ ಸುಮ್ನಿರ್ತೀಯಾ? ಈ ಮನೇಲಿ ಏನೇ ನಡೆದ್ರು ಸುಬ್ಬುನೇ ಮುಂದೆ ನಿಂತು ನೋಡ್ಕೋಬೇಕು. ಯಾವುದೇ ಕಾರ್ಯಕ್ರಮ ಆದ್ರೂ ಅವನ್ ಮುಂದೆ ನಿಂತ್ಕೊಂಡು ನೋಡ್ಕೊಂಡ್ರೇನೆ ಅದು ಚೆನ್ನಾಗಾಗೋದು. ಕರೆಕ್ಟಾಗಿ ಹೇಳಿದೆಯಮ್ಮ. ನಾನು ಈಗಲೇ ಸುಬ್ಬುಗೆ ಫೋನ್ ಮಾಡಿ ಅವ್ರ ಮನೆಯವ್ರನ್ನೆಲ್ಲ ಕರಿಬೇಕು. ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಯಜಮಾನ್ರೆ ಫೋನ್ ಮಾಡ್ತೀರ ಮೇಡಮ್. ಅಪ್ಪಂಗ್ 100 ವರ್ಷ ಆಯಸ್ಸು ಸುಬ್ಬು. ರಿಸೀವ್ ಮಾಡಿ ಹೇಗಾದ್ರೂ ಮಾಡಿ ಈ ಸೆಲೆಬ್ರೇಷನ್ಗೆ ಅವ್ರನ್ನ ಒಪ್ಪಿಸ್ಬಿಡು. ಈ ಕಡೆ ಹೋಳಿ ಹಬ್ಬನೂ ಬರ್ತಾ ಇದೆ. ಒಂದ್ ಕಡೆ ಹೋಳಿ ಹಬ್ಬ, ಇನ್ನೊಂದ್ ಕಡೆ ಅಪ್ಪನ ಬರ್ತ್ಡೇ. ಫುಲ್ ಮಜಾ ಮಾಡೋಣ. ಯಜಮಾನ್ರು ಅದಕ್ಕೆಲ್ಲ ಒಪ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೂ ನೋಡೋಣ. ರಿಸೀವ್ ಮಾಡು. ಹೇಳಿ ಯಜಮಾನ್ರೆ. ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಈ ಸಲ ನಾನು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಇದ್ದೀನಿ. ಶ್ರಾವಣಿ ಸುಬ್ರಹ್ಮಣ್ಯ